ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಹುರ್ಗಡ್ಲೆ ಟಂಬಿಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 1 ಕಪ್ ಆಗೋವಷ್ಟು ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ. ಮತ್ತು ಇದೇ ಅಳತೆಗೆ ಕಡಲೆಕಾಯಿ ಬೀಜ ತಗೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಅಂದರೆ ಸಿಪ್ಪೆ ಬಂದ್ಬೇಕು, ಅಷ್ಟು ಸಣ್ಣ ಉರಿಯಲ್ಲೇ ಹುರಿಬೇಕಿದು. ಅಲ್ಲಿವರೆಗೂ ನಾವು ಹುರಿಬೇಕು. ಒಂದು ತಗೊಂಡು ಹಿಂಗಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ಈ ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅಷ್ಟೇ ಬೆಚ್ಚಗಾಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸುಮ್ಮನೆ ಬೆಚ್ಚಗಾದರೆ ಸಾಕು. ಕಡಲೆ ಬೆಚ್ಚಗಾಗಿದೆ ನೋಡಿ, ಸುಮ್ಮನೆ ಬೆಚ್ಚಗಾದರೆ ಸಾಕು. ಜಾಸ್ತಿ ಏನು ಹುರಿಯೋದು ಬೇಡ, ಸುಮ್ಮನೆ ಬೆಚ್ಚಗಾದರೆ ಸಾಕು. ನೋಡಿ, ಕೈಯಲ್ಲಿಟ್ಟರೆ ಸ್ವಲ್ಪ ಬಿಸಿ ತಟ್ಟಬೇಕು, ಅಷ್ಟೇ ಸಾಕು. ಈಗ ನಾನು ಇದೊಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಎಳ್ಳು ಸಿಡಿಬೇಕು. ಎಳ್ಳು ಈಗ ಸಿಡಿತಾ ಇದೆ. ಲೋ ಫ್ಲೇಮಲ್ಲೇ ಇಡಿ. ಈಗ ಎಳ್ಳು ಫ್ರೈ ಆಗಿದೆ ನೋಡಿ. ಈಗ ಎಳ್ಳು ಕೂಡ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆನ ಹುರ್ಕೊಳ್ಳೋಣ. ಈಗ ನಾನು ಗಸಗಸೆನ ಹುರ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ನಾನು ನೋಡಿ ಹುರ್ಗಡ್ಲೆ ಹುರ್ಕೊಂಡಿದ್ದೀನಿ. ಬರೀ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಹುರ್ಗಡ್ಲೆ ಹುರ್ಕೊಳ್ಳೋದೇನು ಬೇಡ. ಮತ್ತು ಕಡಲೆಕಾಯಿ ಬೀಜನ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಇದರ ಸಿಪ್ಪೆ ತೆಗೆದಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಇಷ್ಟು ಹುರ್ಗಡ್ಲೆ ತಗೊಂಡು ಇದರಲ್ಲಿ ಹಾಕೊಂಡ್ಬಿಡ್ತೀನಿ. ಈ ಕಡಲೆಕಾಯಿ ಬೀಜದಲ್ಲಿ ಇಟ್ಕೊಳ್ತೀನಿ. 1 ಸ್ಪೂನ್ ಅಂತ ತಿಳ್ಕೊಳ್ಳಿ. ಇದು ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಪೌಡ್ರ್ ಮಾಡ್ಕೊಳ್ತೀನಿ. ಈಗ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಫೈನ್ ಪೌಡ್ರ್ ಮಾಡ್ಕೋಬೇಕು ಹುರ್ಗಡ್ಲೆ. ನಾನು ಹುರ್ಗಡ್ಲೆ ಫೈನ್ ಪೌಡ್ರ್ ಮಾಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಈ ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಸ್ವಲ್ಪ ತೊಗೊಂಡಿದ್ವಲ್ಲ, ನಾವು ಫೈನ್ ಪೌಡ್ರ್ ಮಾಡಬಾರ್ದು. ಇದು ಸ್ವಲ್ಪ ಹಾಗಾಗೇ ಇರಬೇಕು. ಕಡಲೆಕಾಯಿ ಬೀಜ ಮತ್ತು ಕಡಲೆ ಬಾಯಿ ಬ್ಯಾಗ್ ಸಿಗ್ತಾ ಇರಬೇಕು, ಹಾಗೇ ಇರಬೇಕು. ಅಂದರೆ ಅರ್ಧ ಪೌಡ್ರ್ ಮಾಡ್ಕೊಳ್ಬೇಕು. ಅರ್ಧಂಬರ್ಧ ಪೌಡ್ರ್ ಮಾಡಬೇಕು ಅಷ್ಟೇ. ಗಸಗಸೆ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು 3 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಗಸಗಸೆ ಮತ್ತು ಎಳ್ಳು ಕೂಡ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಬಾಯಲ್ಲಿ ಸಿಕ್ಕಿದ್ರೆ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ನಾವು. ಈಗ ನಾವು ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಘಮ ಘಮ ಅಂತ ಇದೆ ಸ್ಮೆಲ್ಲು. ಎಳ್ಳು ಮತ್ತು ಗಸಗಸೆಲ್ಲ ಹುರಿತೀವಲ್ವ, ಆವಾಗ ಚೆನ್ನಾಗಿ ಸ್ಮೆಲ್ ಬರುತ್ತೆ. ತುಂಬ ಈಸಿ ಮಾಡೋದಿದು. ಇನ್ನೇನು ಶಿವರಾತ್ರಿ ಹಬ್ಬ ಬಂತಲ್ಲ, ಮಕ್ಕಳು ತಿಂತಾರಲ್ಲ, ಅದಕ್ಕೇ ಎಲ್ಲ ಡ್ರೈ ಫ್ರೂಟ್ ಹಾಕೋದು ಚೆನ್ನಾಗಿರುತ್ತೆ. ನಾನು ಬರೀ ದ್ರಾಕ್ಷಿ ಹಾಕಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅದೇ ಅಳತೆಗೆ 1 ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾವು ಯಾವ ಅಳತೆಗೆ ತಗೊಳ್ತೀವೋ ಅದೇ ಅಳತೆಗೆ ಎಲ್ಲ ತಗೋಬೇಕಾಗತ್ತೆ. ನೋಡಿ, ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಇದು ಬೆಲ್ಲ ಕರಗಿಸೋಣ.
ಒಂದು ಕಪ್ ಒಂದು ಕಪ್ ಆಗೋವಷ್ಟು ಬೆಲ್ಲ ತಗೊಂಡಿದ್ದೀನಿ, 1/4 ಕಪ್ ಆಗೋವಷ್ಟು ನೀರು ಹಾಕಿದ್ದೀನಿ. ಈಗ ಬೆಲ್ಲ ಎಲ್ಲ ಕರಗಲಿ. ಪಾಕ ಏನು ಬರೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಈಗ ಬೆಲ್ಲ ಎಲ್ಲ ಕರಗಿದೆ, ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಸೋಸ್ಕೊಳ್ಳೋಣ. ಕಸ ಕಡ್ಡಿದ್ರೆ ಬಂದ್ಬಿಡುತ್ತೆ ಅಂತ ಅಷ್ಟೇ ಸೋಸ್ಕೋಬೇಕು. ಈಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಈ ಕಾಫಿ ಟೀ ಸೋದಿಸ್ತೀವಲ್ವ ಸ್ಟೇನರು, ಅದು ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಳ್ತೀನಿ. ಸೋಸ್ಕೊಂಡಿದ್ದೀನಿ. ಈಗ ಅದಕ್ಕೆ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ದಪ್ಪದ ಕಲಸಕ್ಕೆ ಥರ ಬರುತ್ತಲ್ಲ, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು 1 ಬಟ್ಲಾಗುವಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ. ನಾನು ಏನು ಸೇಮ್ ಅಳತೆ ತಗೊಂಡಿದ್ದೆನಲ್ಲ, ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ, ಅದೇ ಅಳತೆಗೆ ತಗೊಂಡಿದ್ದೀನಿ. ಈಗ ಅದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತೀನಿ. ಬಾಯಲ್ಲಿಟ್ಟರೆ ಹಾಗೆ ಕರಿಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಯಾರು ಬೇಕಾದರೂ ಮಾಡ್ಬೋದು, ಮೊದಲನೇ ಸರ್ತಿ ಮಾಡ್ತಾರಲ್ಲ, ಬರಲ್ಲ ಅನ್ನೋರು ಮಾಡ್ಕೊಳ್ಬೋದು, ಎಷ್ಟು ಈಸಿ. ನೋಡಿ ಕಲಿಸ್ತಾ ಇದ್ರೇ. ಇದೇ ಹೂರಣ ಕರ್ಜಿಕಾಯಿ ಮಾಡ್ತೀವಲ್ಲ, ಬೆಲ್ಲದ ಕರ್ಜಿಕಾಯಿ, ಬೆಲ್ಲ ಪಾಕ ಆಗಬಾರ್ದು, ಬೆಲ್ಲ ಕುಟ್ಟಿ ಹಾಕ್ಬೇಕು ಅದಕ್ಕಷ್ಟೇ. ಈಗ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪನೇ ಹಾಕ್ಕೊಂಡು ಬೆಲ್ಲದ ಪಾಕ ಕಲಿಸ್ಕೊಳ್ತೀನಿ. ಎಷ್ಟು ರುಚಿಯಾಗಿ ಬರುತ್ತೆ ಈ ಲಡ್ಡು ಅಂದರೆ, ನೀವು ಒಂದು ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ. ನಾನು ಸ್ವಲ್ಪ ಮಾಡಿದ್ದೀನಿ. ಮಕ್ಕಳಿಗೆ ಯಾವಾಗಲೂ ಮಾಡಿಕೊಟ್ರೆ ತುಂಬ ಒಳ್ಳೆಯದೇನೆ, ಬೆಲ್ಲದ ಲಡ್ಡು ಅಲ್ವಾ. ಲಡ್ಡು ಕಟ್ಕೋಬೇಕು. ಜಾಸ್ತಿ ಪಾಕ ಒಂದು ಸತಿ ಹಾಕ್ಬಿಡ್ಬಾರ್ದು, ಯಾಕಂದರೆ ಆಮೇಲೆ ತೆಳು ಹೋಗ್ಬಿಡುತ್ತೆ. ಸಿಹಿ ತಿನ್ನಬೇಕು ಅಂತ ಮಕ್ಕಳು ಹಠ ಮಾಡ್ತಾರಲ್ಲ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ಸಾಕು, ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೈಜ್ ಉಂಡೆ ಬೇಕು ಆ ಸೈಜ್ ಉಂಡೆ ಮಾಡ್ಕೊಳ್ಳಿ. ಚೂರು ಪಾಕ ಅಂದರೆ ಬೆಲ್ಲ ಕರಗಿಸಿರೋದಷ್ಟೇ, ಪಾಕ ತೆಗ್ದಿಲ್ಲ ನೋಡಿ. ನಾನು 1 ಕಪ್ ಹಾಕಿದ್ದಕ್ಕೆ 9 ಲಡ್ಡು ಆಗಿದೆ ನೋಡಿ, ಎಷ್ಟು ಈಸಿಯಾಗಿ ಆಯ್ತಲ್ವ. ಮಕ್ಕಳಿಗೆ ಎನಿ ಟೈಮ್ ಕೊಡ್ಬೋದು ಇದು, ಶಿವರಾತ್ರಿಗೇನೆ ಅಂತಲ್ಲ, ಯಾಕಂದರೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಎಲ್ಲ ಒಳ್ಳೆಯದಲ್ವ. ಹುರ್ಗಡ್ಲೆ ಮತ್ತು ಬೆಲ್ಲ ಹಾಕಿರೋದು ಮತ್ತು ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿರುತ್ತೆ. ಒಣಗಿದ ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಈ ಹುರ್ಗಡ್ಲೆ ತಂಬಿಟ್ಟು ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.
ಟೇಸ್ಟ್. ನಾನು ಹೇಳೋದಲ್ಲ, ಒಂದು ಸತಿ ನೀವು ಮಾಡಿ ನೋಡಿ ಈ ಥರ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಆ ಕಡಲೆಕಾಯಿ ಬೀಜ, ಕಡಲೆ ಮತ್ತು ಒಣ ಕೊಬ್ಬರಿ ಬಾಯಿಗೆ ತಿಂತಾ ಇದ್ದರೆ ಅಷ್ಟು ರುಚಿಯಾಗಿದೆ. ಥ್ಯಾಂಕ್ ಯು.